ಯಾವುದ ಧರ್ಮ ಆಗಿರಬಹುದು ಕೂಡ ದಯೆಯೇ ಧರ್ಮದ ಮೂಲವೀಯ ಅಲ್ವಾ? ಬಟ್ ಯಾವ ಧರ್ಮ ಹೇಳುತ್ತೆ ಕಲ್ಲೆಸಿರಿ ಅಂತ? ಯಾವ ಧರ್ಮ ಹೇಳುತ್ತೆ? ಆದ್ರೂ ಆಗ್ತಾ ಇದೆಯಂತ. ಇಲ್ಲಿ ಮನಸ್ಥಿತಿಯ ಪ್ರಾಬ್ಲಮ್ ಎಲ್ಲೆಡವಟ್ಟು ಆಗ್ತಾ ಇದೆ. ಮನಸ್ಥಿತಿ ಅಲ್ಲ. ನಾನು ಈ ಬ್ರೇಕಿಗೆ ಹೋಗೋದಕ್ಕಿಂತ ಒಂದು ಮಾತನ್ನ ಹೇಳಿದ್ದೆ, ಕಲ್ಲು ಹೊಡೆಯುವುದು ಧರ್ಮವ, ಕಲ್ಲು ಹೊಡೆಯದೇ ಇರುವಂತದ್ದು ಧರ್ಮವ. ನಿಜ. ನಾನು ಹೇಳಿದ್ನಲ್ಲ, ಅಬ್ರಹಾಮಿಕ್ ರಿಲಿಜನ್ಗಳ ಬಗ್ಗೆ ಮಾತನಾಡಿದೆ, ಬೇರೆ ಕಡೆಯಿಂದ ಬಂದಿರುವಂತ ಒಂದಿಷ್ಟು ಮತಗಳು, ಮತ್ತೆ ಈ ಮಣ್ಣಿನಲ್ಲಿ ಹುಟ್ಟಿರುವಂತ ನಮ್ಮ ಸನಾತನ ಧರ್ಮ. ನಾವು ಕಲ್ಲನ್ನ ದೇವರಂತ ಹೇಳ್ತೀವಿ, ನೆನಪಿರ್ಲಿ. ಹೌದು, ಪ್ರಕೃತಿ ಆರಾಧನೆ. ಕಲ್ಲಿನಲ್ಲಿ ಕಲ್ಲೇ ದೇವರಂತ ಹೇಳುವುದಿಲ್ಲ, ಕಲ್ಲಿನ ಮುಖಾಂತರ ದೇವರನ್ನ ನಾವು ಕಾಣ್ತೀವಿ. ಹೌದು ಹೌದು ಅಲ್ವಾ? ಅರ್ಚಕಸ್ಯ ಪ್ರಭಾವೇಣ ಶಿಲಾಭವತಿ ಶಂಕರ ಅಂತ ಹೇಳ್ತೀವಿ. ಅರ್ಚಕನ ಪ್ರಭಾವದಿಂದ ಶಿಲೆ ಅಂತ ಹೇಳುವುದು ಶಂಕರನಾಗ್ತದೆ ಅಂತ ಹೇಳ್ತೀವಿ. ಅಂದ್ರೆ ಆ ಶಿಲೆಯಲ್ಲೂ ಸಹಿತ ದೇವರು ಅಂತ ಕಾಣ್ತೀವಿ. ಈಗ ನೇಪಾಳದ ನದಿಯಲ್ಲಿ ಸಾಲಿಗ್ರಾಮ ಸಿಗುವುದಿಲ್ವಾ? ಅದು ಕಲ್ಲೇ ಅಲ್ವಾ? ಅದನ್ನು ತಂದು ಪೂಜಿಸ್ತೀವಿ. ನರ್ಮದಾ ನದಿಯಲ್ಲಿ ಸಿಗುವಂತದನ್ನ ಶಿವಲಿಂಗ ಅಂತ ಹೇಳಿ ಪೂಜಿಸ್ತೀವಿ. ರಾಮ ಕಲ್ಲನ್ನ ಮೆಟ್ಟಿಬಿಟ್ಟು ಕಲ್ಲಿನಿಂದ ಹೆಣ್ಣನ್ನ ಉದ್ಭವಿಸಿರುವಂತದನ್ನ ನೀವು ನೋಡ್ತೀವಿ. ಗೋವಾದಲ್ಲಿ ಪೋರ್ಚುಗೀಸರಿಂದ ಹಿಂದೂಗಳ ಮೇಲೆ ದಬ್ಬಾಳಿಕೆ ಆಗ್ತದೆ. ಎಷ್ಟು ದಬ್ಬಾಳಿಕೆ ಆಗ್ತದೆ ಅಂತ ಹೇಳಿದ್ರೆ, ತೀವ್ರವಾಗಿ ಅವರು ಕೈ ಕಡಿಯುವುದು, ಕಣ್ಣಿಗೆ ಕೀಳುವುದು, ಇಂಥದ್ದೆಲ್ಲ ಶುರುವಾದಂತಹ ಸಂದರ್ಭದಲ್ಲಿ ಗೋವಾದಿಂದ ಹಿಂದೂಗಳು ಎಲ್ಲ ಬಿಡ್ತಾರೆ, ಮನೆ ಬಿಡ್ತಾರೆ, ಮಠ ಬಿಡ್ತಾರೆ, ಸಂಪತ್ತನ್ನು ಬಿಡ್ತಾರೆ, ಚಿನ್ನಾಭರಣಗಳಿಂದ ಬಿಡ್ತಾರೆ. ಎಲ್ಲವನ್ನ ಬಿಟ್ಟು ಅವ್ರು ಎತ್ಕೊಂಡು ಬಂದಿರುವುದು ಏನು ಅಂತ ಕೇಳಿದ್ರೆ, ತಮ್ಮ ಮನೆಯ ದೇವರ ಪುಟ್ಟ ದೇವರನ್ನ, ಕಲ್ಲಿನ ವಿಗ್ರಹವನ್ನ ತಾಯಿಂದಿರು ಮಡಿಲಲ್ಲಿ ಹಾಕೊಂಡು ಕರ್ನಾಟಕಕ್ಕೆ ಬರ್ತಾರೆ, ಮಹಾರಾಷ್ಟ್ರಕ್ಕೆ ಹೋಗ್ತಾರೆ. ಕಲ್ಲಿಗೆ ನಾವು ಅಷ್ಟೊಂದು ಮಹತ್ವವನ್ನು ಕೊಟ್ಟಿದ್ದೀವಿ. ಹಾಗಾಗಿ ನಾವು ಕಲ್ಲು ಬಿಸಾಕುವುದಿಲ್ಲ. ಆದ್ರೆ ಕೆಲವು ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಇವತ್ತು ಇರಾನು, ಅಫ್ಘಾನಿಸ್ತಾನು, ಸೋಮಾಲಿಯಾ ಮುಂತಾದಂತ ರಾಷ್ಟ್ರಗಳಲ್ಲಿ ಇವತ್ತು ರಜಮ್ ಅಂತ ಹೇಳ್ತಾರೆ. RAJM ರಜಮ್ ಅಂತ ಹೇಳಿದ್ರೆ ಸ್ಟೋನ್ ಪೆಲ್ಟಿಂಗು, ಕಲ್ಲನ್ನು ಹೊಡಿತಕ್ಕಂಥದ್ದು. ಅಲ್ಲಿಂದ ಅರೇಬಿಯಾದಿಂದ ಅದು ಪ್ಯಾಲೆಸ್ಟೈನಿಗೆ ಬಂತು, ಪ್ಯಾಲೆಸ್ಟೈನದಿಂದ ಜಮ್ಮು ಕಾಶ್ಮೀರಕ್ಕೆ ಬಂತು. ಒಂದು ನಿಮಿಷ ಸರ್, ಲೆಟ್ ಮಿ ಕಂಪ್ಲೀಟ್. ನಾನು ಯಾವ್ದಂತ ಹೇಳ್ತೀನಿ. ಜಮ್ಮು ಕಾಶ್ಮೀರದಿಂದ ಈಗ ಈ ಕಡೆ ಬರ್ತಾ ಇದೆ. ಕಲ್ಲನ್ನ ಬಿಸುಟುವಂತಹ ಈ ಸಂಸ್ಕೃತಿ ಇದೆಯಲ್ಲ, ಇದು ಧರ್ಮ ಅಲ್ಲ. ನೀವು ಕಲ್ಲನ್ನ ಪೂಜಿಸುವುದನ್ನ ಒಪ್ತಿರೋ ಬಿಡ್ತಿರೋ, ಆದ್ರೆ ಪೂಜೆ ಒಳ್ಳೆಯದು, ಅದರಿಂದ ಫಲ ಸಿಗ್ತದೆ ಬಿಡ್ತದೆಯೋ. ನಾವು ದೇವರಂತ ನಂಬಿದ್ದೀವಿ, ಅದರ ಮುಖಾಂತರ ದೇವರನ್ನ ಕಾಣ್ತೀವಿ. ಪೂಜೆ ಮಾಡಿದ್ರಿಂದ ಯಾವುದೇ ಫಲ ಸಿಗದೆ ಇರಬಹುದು, ಅಪಾಯ ಉಂಟಾ? ಇಲ್ಲ. ಆದ್ರೆ ಅದೇ ಕಲ್ಲನ್ನು ತಂದು ಒಬ್ಬನ ತಲೆ ಮೇಲೆ ಜಜ್ಜಿ ರಕ್ತ ಬಂದ್ರೆ ಅಪಾಯ. ಆದ್ದರಿಂದ ಹೇಳ್ತಾ ಇರುವುದು, ನಾವು ಧರ್ಮ ಮಾಡ್ತಾ ಇರುವುದೇನು? ಕಲ್ಲನ್ನು ಪೂಜಿಸಿರಿ, ಕಲ್ಲನ್ನು ಪವಿತ್ರವಾಗಿ ಕಾಣ್ರಿ. ಇದು ನಮ್ಮ ಧರ್ಮ, ಇದು ನಮ್ಮ ಧರ್ಮ. ಆಯ್ತು.